ಬೆಂಗಳೂರಿನ ಮೇಸ್ತ್ರಿಪಾಳ್ಯ ಗ್ರಾಮದಲ್ಲಿ ಚಿಲ್ಲರೆ ವ್ಯಾಪಾರಕ್ಕೋಸ್ಕರ ಅಂಗಡಿ ಮಳಿಗೆಗಳನ್ನು ಕಟ್ಟಿಕೊಂಡು ಬಡವರು ವ್ಯಾಪಾರ ಮಾಡುತ್ತಿದ್ದರು. ಅದನ್ನು ಏಕಾಏಕಿ ಬಿಬಿಎಂಪಿ ಅಧಿಕಾರಿಗಳು ಬಂದು ತೆರವು ಕಾರ್ಯ ಮಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ, ಕೋರ್ಟಿನ ಆದೇಶದ ಪ್ರಕಾರ ಸಾರ್ವಜನಿಕರು ಹೋರಾಡುವ ರಸ್ತೆಗಳು, ಫುಟ್ಪಾತ್ಗಳಲ್ಲಿ ಇರುವಂತಹ ಅಂಗಡಿಗಳನ್ನು ತೆರವು ಮಾಡಬೇಕೆಂದು ಕಾನೂನಿನ ಆದಿಯಲ್ಲಿ ಹೇಳಿರುವುದು. ಆದರೆ ಈ ಬಿಬಿಎಂಪಿ ಅಧಿಕಾರಿಗಳು ಇದು ಮೇಸ್ತ್ರಿಪಾಳ್ಯ ಗ್ರಾಮದಲ್ಲಿ ಯಾವುದೇ ವಾಹನ ದಟ್ಟ ಇರುವುದಿಲ್ಲ ಹಾಗೂ ಪಾದಾಚಾರಿಗಳು ಓಡಾಡುವುದು ವಿರಳ. ಆದರೂ ಈ ಬಿಬಿಎಂಪಿ ಅಧಿಕಾರಿಗಳು ಗೂಂಡಾಗಿರಿ ಮಾಡಿ ಈ ಸಣ್ಣ ವ್ಯಾಪಾರಿ ಅಂಗಡಿ ಮುಗ್ಗಟ್ಟುಗಳನ್ನು ಧ್ವಂಸಗೊಳಿಸಿದ್ದಾರೆ. ಆದರೂ ಯಾವುದೇ ಒಂದು ಸಂದೇಶವಿಲ್ಲ ಹಾಗೂ ನೋಟಿಸ್ ಕೊಡಲಿಲ್ಲ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ನೋಟಿಸ್ ಕೊಟ್ಟಿದ್ದರೆ ನಮ್ಮ ಅಂಗಡಿಗಳನ್ನು ನಾವು ತೆರವು ಮಾಡುತ್ತಿದ್ದೇವೆ. ಇವರು ಏಕಾಏಕಿ ಜೆಸಿಪಿ ತಂದು ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ಮಾನ್ಯ ಶಾಸಕರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಇದರ ಬಗ್ಗೆ ಗಮನ ಹರಿಸಿ ದಲಿತರಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿ. ಹಾಗೂ ಇದೇ ಗ್ರಾಮದಲ್ಲಿ ಇಂಡಿಯನ್ ಗ್ಯಾಸ್ ಕಂಪನಿಯಿಂದ ಬರುವ ರಸ್ತೆ ರೆಡ್ಡಿ ಜನಸಂಘ ಶಾಲೆಯವರೆಗೂ ಇರುತ್ತದೆ. ಆ ರಸ್ತೆಯಲ್ಲಿ ರಾಜಕಾಲುವೆ ರಸ್ತೆ 2 ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದಾರೆ. ಇದು ಅಧಿಕಾರಿಗಳ ಕಣ್ಣಿಗೆ ಕಾಣುವುದಿಲ್ಲವೇ? ಇದು ಬಿಬಿಎಂಪಿ ನಕ್ಷೆಯಲ್ಲಿ ರಸ್ತೆಯಂತೆ ಈಗಲೂ ಇದೆ. ಆದರೆ ನಾವು ಕೇಳುವುದು ಇಷ್ಟೇ, ಶತಮಾನಗಳಿಂದ ಶೋಷಿತ ಸಮಾಜವನ್ನು ಈ ಅಧಿಕಾರಿಗಳು, ರಾಜಕಾರಣಿಗಳು ತುಳಿಯುತ್ತಲೇ ಇದ್ದಾರೆ. ಇದನ್ನು ಮಾನವೀಯತೆಯಿಂದ ನೋಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ದಯವಿಟ್ಟು ಶಾಸಕರಲ್ಲಿ ಮನವಿ, ಈ ಅಂಗಡಿಗಳಲ್ಲಿ ಇರುವಂತಹ ಸಾಮಗ್ರಿಗಳು ಹಾಗೂ ಅಂಗಡಿಗಳ ಮೇಲೆ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡು ಬಡ್ಡಿ ಕಟ್ಟುತ್ತಿದ್ದಾರೆ. ಈಗ ಹೇಗೆ ಸಾಲ ತೀರಿಸುವುದು? ದಯವಿಟ್ಟು ಬ್ಯಾಂಕುಗಳಲ್ಲಿರುವ ಸಾಲವನ್ನು ಮನ್ನಾ ಮಾಡಿಸಬೇಕೆಂದು ಜೈ ಭೀಮ್ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನಾ ಹಾಗೂ ಮೇಸ್ತ್ರಿಪಾಳ್ಯ ಗ್ರಾಮಸ್ಥರು ಶಾಸಕರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿಗೆ, ಸಂವಿಧಾನ ಶಿಲ್ಪಿಗೆ, ದೀನದಲಿತರ ಬಂಧುಗೆ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಕಾರಣ ಆದಂತ ಸರ್ಕಾರಕ್ಕೆ, ಈ ವ್ಯವಸ್ಥೆಯನ್ನು ಸರ್ವನಾಶ ಮಾಡಿದಂತ ಸರ್ಕಾರಕ್ಕೆ, ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನು ಧಿಕ್ಕರಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿಕೊಡ್ತೀನಿ. ಈ ಸರ್ಕಾರಕ್ಕೆ ಧಿಕ್ಕಾರ. ನಮ್ಮ ಶೋಷಿತ ಸಮಾಜವು ಎಚ್ಚೆತ್ತುಕೊಳ್ಳಬೇಕೆಂದು ಜಯವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ಈ ಗ್ರಾಮದ ಇತಿಹಾಸ 150 ವರ್ಷಗಳ ಇತಿಹಾಸ ಇದೆ ಮೇಸ್ತ್ರಿಪಾಳ್ಯ ಗ್ರಾಮಕ್ಕೆ. ಈ ಮೇಸ್ತ್ರಿಪಾಳ್ಯ ಗ್ರಾಮಕ್ಕೆ 150 ವರ್ಷದ ಇತಿಹಾಸ ಇರುವಂಥ ಈ ಗ್ರಾಮದಲ್ಲಿ ನೆಲೆಸಿರುವಂಥ ಪ್ರತಿಯೊಬ್ಬರು 150 ವರ್ಷಗಳಿಂದ ಈ ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಆದರೆ ಈ ದಿನ ಸರ್ಕಾರಿ ಅಧಿಕಾರಿಗಳು ಹಾಗೂ ಈ ಸರ್ಕಾರಿ ಅಧಿಕಾರಿಗಳಲ್ಲಿರುವಂಥ ಕೆಲವು ಗೂಂಡಾಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ನಮ್ಮ ದಲಿತ ಶೋಷಿತ ಸಮಾಜದವರು ಜೀವನಕ್ಕೋಸ್ಕರವಾಗಿ ಏನೋ ಒಂದು ಸಡ್ಡು ಕಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿಕೊಂಡು ಇರುವಂಥ ಸಮಯದಲ್ಲಿ ಬಂದು ಈ ರೀತಿ ಅಂಗಡಿಗಳು, ಮನೆಗಳು ಎಲ್ಲರೂ ಕೆಡವಿ ಹೋಗಿದ್ದಾರೆ. ಆದರೆ ಕೋರ್ಟಿನ ಆದೇಶ ನಾವು ಗೌರವಿಸ್ತೀರಿ, ಕೋರ್ಟಿನ ಆದೇಶಕ್ಕೆ ನಾವು ತಲೆಬಾಗುತ್ತೀರಿ. ಕೋರ್ಟಿನ ಆದೇಶ ಏನಿರುವುದು, ಫುಟ್ಪಾತ್ ತೆರವುಗೊಳಿಸಬೇಕು, ರಸ್ತೆಗಳಲ್ಲಿ ಓಡಾಡುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೋರ್ಟ್ ಆದೇಶ ಇರೋದು. ಆದರೆ ಇದು ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಬಂದು ಈ ರೀತಿ ಅನ್ಯಾಯ ಮಾಡಿ ಮನೆ ಮಠ ಹಾಗೂ ಸಡ್ಡುಗಳನ್ನು ಒಡೆದಾಕಿ ಹೋಗುವಂಥ ಅಧಿಕಾರ ಈ ಅಧಿಕಾರಿಗಳಿಗೆ ಯಾರು ಕೊಟ್ಟರು? ಇದಕ್ಕೆಲ್ಲ ಕಾರಣ ನಾವು ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮನವಿ ಮಾಡಿಕೊಳ್ತೀರಿ. ಅಟ್ಲೀಸ್ಟು ಅವರಿಗೆ ಅವರ ಸಡ್ಡುಗಳಿಗೆ ತೆರವು ಮಾಡುವಂಥ ಸಮಯದಲ್ಲಿ 1 ತಿಂಗಳು ಅವ್ರಿಗೆ ಗಡುವು ಕೊಟ್ಟಿದ್ರೆ ಅವರು ಬಿಚ್ಚಿ ಆ ವಸ್ತುಗಳನ್ನು ಮನೆಯಲ್ಲನ್ನ ಇಟ್ಕೊಳ್ತಾ ಇದ್ರು. ಅವರ ಅಂಗಡಿಗಳಿರೋ ವಸ್ತುಗಳೆಲ್ಲ ಹಾಳಾಗಿದೆ. ಆ ಸೀಟು, ಅವ್ರು ಖರ್ಚು ಮಾಡಿದಂಥ ಹಣ ಎಲ್ಲನೂ ಹಾಳಾಗಿದೆ. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಯಾರು ಕಟ್ಕೊಡ್ತಾರೆ? ಇಲ್ಲಿ ಏನು ನಷ್ಟ ಆಗಿದೆ ಅದೆಲ್ಲನೂ ನಮ್ಮ ಮಾನ್ಯ ಸಚಿವರು ಕಟ್ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗೂ ಈ ರಸ್ತೆ ಬಂದು 40 ಅಡಿ ರಸ್ತೆ. ಈ ರಸ್ತೆಯಲ್ಲಿ ಯಾವ ಬಸ್ ಓಡಾಡಲ್ಲ. ಇದು ಇದರ ಮೇನ್ ರಸ್ತೆ. ಈ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ.
ಇದು ರಾಜಕಾಲುವೆ ಬಂದ್ಬಿಟ್ಟು 40 ಅಡಿ ರಾಜಕಾಲುವೆ, ಇವತ್ತು 10 ಅಡಿ ರಾಜಕಾಲುವೆ ಇಲ್ಲ. ಇದೆಲ್ಲಾನು BBMP ಅಧಿಕಾರಿಗಳು, BDA ಅಧಿಕಾರಿಗಳು, ರಾಜಕಾರಣಿಗಳಿಗೆ ಕಣ್ಣಿಲ್ವಾ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಮಾನ್ಯ ಶಾಸಕರು ರಾಮಲಿಂಗಾರೆಡ್ಡಿ ಸಾಹೇಬರು ಇದರ ಬಗ್ಗೆ ಗಮನ ಹರಿಸಿ, ಮೊದಲು ನಮಗೆ ಈ ರಸ್ತೆ ಬೇಕು, ಈ ಅಪಾರ್ಟ್ಮೆಂಟ್ ಫಸ್ಟ್ ಹೊಡೆಯಬೇಕು, ಹೊಡೆದು ನಮಗೆ ರಸ್ತೆ ಮಾಡಿಕೊಡ್ಬೇಕಂತ ನಮ್ಮ ಮಾನ್ಯ ಸಚಿವರ ಹತ್ರ ರಾಮಲಿಂಗಾರೆಡ್ಡಿ ಸಾಹೇಬರ ಹತ್ರ ಮನವಿ ಮಾಡಿಕೊಡ್ತಾ ಇದ್ದೀರಿ. ಆದರೂ ಈ ಗ್ರಾಮದಲ್ಲಿ ಎಷ್ಟೋ ಅನಕ್ಷರಿದ್ದಾರೆ, ಯಾರು ವಿದ್ಯಾವಂತರಿಲ್ಲ, ಏನೋ ಸ್ವಲ್ಪ ಜೀವನ ಮಾಡ್ಕೊಂಡವರಿಗೆ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣಿಗಳು ಹಾಗೂ ನಮ್ಮ ಅಧಿಕಾರಿಗಳು. ನಮ್ಮ ಸಚಿವರ ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಇದರ ಬಗ್ಗೆ ಸಚಿವರು ಗಮನ ಹರಿಸಿ ಇಲ್ಲಿ ನಡೆದಂಥ ಎಲ್ಲರಿಗೂ ಆಗಿರೋಂಥ ಅನಾಹುತವನ್ನು, ನಷ್ಟವನ್ನು ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಕಳಕಳಿನ ಮನವಿ ಮಾಡಿಕೊಳ್ತೀನಿ. ಹಾಗೂ ಈ ಗ್ರಾಮಕ್ಕೆ ಈ ಒಳಚರಂಡಿ ಮಾಡೋಕ್ಕೆ ಬಂದಿದ್ದಾರೆ, ಆದರೆ ಚೇಂಬರ್ಗಳು ಒಂದು ಚೇಂಜ್ ಮಾಡಿಲ್ಲ, ಬರೀ ಪೈಪ್ಗಳು ಚೇಂಜ್ ಮಾಡಿ ಬಿಲ್ಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಮಾನ್ಯ ಸಚಿವರು ಗಮನ ಹರಿಸಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ದಲಿತರಿಗೆ, ಶೋಷಿತ ಸಮಾಜಕ್ಕೆ 1 ಎಕರೆ 9 ಕುಂಟೆ ಸರ್ಕಾರದಿಂದ 1986ರಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ. ಆ ಜಮೀನನ್ನು ಭೂಮಾಫಿಯವರು ಅಕ್ವರಿ ಮಾಡಿಕೊಂಡು ಈಗ ಅಲ್ಪ ಸ್ವಲ್ಪ ಜಾಗದಲ್ಲಿ ಅವರೇನು ಸಡ್ಡುಗಳು ಹಾಕೊಂಡು ಅದನ್ನು ತೆರವುಗೊಳಿಸುವಂಥ ಹುನ್ನಾರ ನಡೆಸ್ತಾ ಇದ್ದಾರೆ. ಆದರೆ ಮಾನ್ಯ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದು ಏನದಂದರೆ, 1 ಎಕರೆ 9 ಕುಂಟೆ ಆದಷ್ಟು ಬೇಗ ನಮಗೆ ತೆರವು ಮಾಡಿ ಗ್ರಾಮಸ್ಥರಿಗೆ ಮನೆಗಳು ಕೊಡಬೇಕು. ಹಾಗೂ ಈ ಯಾರು ಅಕ್ರಮವಾಗಿ ಮನೆಗಳಿಗೆ ಈ ಭೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವು ಮಾಡಿ ನಮಗೆ ಒಂದು ಸಮುದಾಯ ಭವನ ಕಟ್ಕೊಡ್ಬೇಕು, ಒಂದು ಆರೋಗ್ಯ ಕೇಂದ್ರ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಸಚಿವರ ಹತ್ರ ಮನವಿ ಮಾಡಿಕೊಳ್ತೇನೆ. ಇದು ನಾನು ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ಮೈತ್ರಿಪಾಳ್ಯ ಗ್ರಾಮಸ್ಥರಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಭೀಮ್. ನೋಡಿ ಸರ್, ನಾವು ಬಡವರು ಏನೋ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದು ಹೊತ್ತಿಗೂ ಕೂಲಿನಲ್ಲಿ ಮಾಡಿಕೊಂಡು ತಿಂತಾ ಇದ್ವಿ. ಅಂಥವ್ರ ಹೊಟ್ಟೆ ಮೇಲೆ ಹೊಡೆದು ನಮ್ಮ ಏನು ಮನಮಠ ಇಲ್ಲ, ನಾವೇನು ಬಿಲ್ಡಿಂಗೇನಿಲ್ಲ, ಆದರೂ ನಮಗೆ ಈ ಥರ ಅನ್ಯಾಯ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಿಂದನೇ ನಮ್ಗೆ ಈ ಥರ ಎಲ್ಲ ಆಗ್ತಾ ಇದೆ ಸರ್. ಇದೆಲ್ಲ ನಿಲ್ಲಿಸ್ಬೇಕಂದ್ರೆ ಅವ್ರು ಬಂದು ನಮ್ಮನ್ನು ನೋಡಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿತ್ತು. ನಮಗೆ ಟೈಮ್ ಕೊಟ್ಟಿದ್ರೆ ತಗೊತಾ ಇದ್ವಿ, ಟೈಮು ಕೊಟ್ಟಿಲ್ಲ, ಹಂಗೆ ನಮ್ದೆಲ್ಲ ಕಿತ್ತಾಕಿದ್ದಾರೆ, ಊಟ ಮಾಡೋಕ್ಕೂ ಬಿಟ್ಟಿಲ್ಲ ಸರ್. ಈ ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಸರ್? ನಮಗೆ ಕಾಂಗ್ರೆಸ್ ಸರ್ಕಾರ ಬೇಡ. ನಮಗೆ ಈ ಕಾಂಗ್ರೆಸ್ ಸರ್ಕಾರದಿಂದನೇ ನಾವು ಇವತ್ತು ಬೀದಿಗೆ ಬಂದಿದ್ದೀವಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ಫುಟ್ಪಾತ್ ಇದ್ರೆ ಕಿತ್ತಾಕ್ಲಿ, ಫುಟ್ಪಾತ್ ಇಲ್ಲ, ಏನಕ್ಕೆ ಮುಟ್ಟಿದ್ರು ಬಂದವರು ಈ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ. ನಾವು ಬಡವರಿಗೆ ಈ ಥರ ಅನ್ಯಾಯ ಮಾಡಿ ಅಂತ ಈ ರಾಮಲಿಂಗಾರೆಡ್ಡಿ ಅವರೇ ಆಗಲಿ, ಬೇರೆ ಕಾನೂನು ಏನಿದೆ ಅವ್ರು ಇದು ಮಾಡಬೇಕಾಗಿತ್ತು ಸರ್. ನಮಗೆ ಟೈಮ್ ಕೊಡ್ದಿರ ನಮ್ಮ ಅಂಗಡಿಗಳೆಲ್ಲ ಕಿತ್ತಾಕಿದ್ದಾರೆ. ಮೇಸ್ತ್ರಿಪಾಳ್ಯ ಗ್ರಾಮಸ್ಥರಿಂದ ಪಿಳ್ಳಪ್ಪ ಅಂತ ನಾವು ಮಾತಾಡ್ತಾ ಇರೋದು. ನಾವು ಸುಮಾರು 150 ವರ್ಷದಿಂದ ತಂದೆ ತಾಯಿ ತಾತಂದ್ರ ಕಾಲದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. ಆದರೆ ಇವಾಗ ಕೇಳ್ದಿರ ಬಂದು ಒತ್ತುವರಿ ಆಯ್ತು ಅಂತ, ಅದು ಚರಂಗಿ ಮೇಲೆ ಏನೋ ಇರೋದ್ರಿಂದ ಅದನ್ನು ಯಾವುದು ಕಾರಣ ಇಲ್ಲದೆ ಬಂದು ಶುರು ಮಾಡಿದ್ದಾರೆ. ಒಂದು ನೋಟಿಸ್ ಇಲ್ಲ, ಎಂಥದಿಲ್ಲ, ನಿಮಗೆ ಬಂದು ಅದರಲ್ಲಿ ಬಂದು ವ್ಯವಸ್ಥೆ ಮಾಡಿ ಎಲ್ಲರಿಗೂ ನಷ್ಟ ಮಾಡಿ ಈಗ ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅದರಿಂದ ಅದರಲ್ಲಿ ಜೀವನ ಮಾಡ್ಕೊಂಡು ಮಕ್ಕಳು ಮರಿ ಮಾಡಿಕೊಂಡು ಅದನ್ನು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬಾಯಲ್ಲಿ ಮಣ್ಣಾಕಿ ಇವಾಗ ಸರ್ಕಾರ ಇಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಪರಿಶೀಲಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಸಚಿವರಿಗೆ ನಮ್ಮದು ಅಂಗಡಿ ಇಟ್ಕೊಂಡು ನಾವು ಏನೋ ವ್ಯಾಪಾರ ಮಾಡ್ತಾಯಿದ್ರಿ, ಏನು ನಮಗೆ ಅಂಗಡಿ ಹಿಂಗೆ ಹೊಡೆದಾಕವ್ರೆ, ನಮ್ಮದು ಲೋನ್ಗಳೆಲ್ಲ ಅವೆ. ಇವಾಗ ಲೋನ್ಗಳ ಬ್ಯಾಂಕೆಲ್ಲ ಯಾರು ಆನ್ಸರ್ ಕೊಡೋರು, ನಮ್ಮ ಲೋನ್ಗಳ ಇವಾಗ 1 ಲಕ್ಷ ರೂಪಾಯಿ ಮೇಲೆ ಐತೆ. ಇವಾಗ ನಮ್ಗೆ ಇಷ್ಟೊಂದು ಲಾಸ್ ಆಗಿದೆ, ಯಾವುದೂ ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಇದೆಲ್ಲ ನ್ಯಾಯನ? ಅದು ನಮ್ಮದು ಲಾಸ್ಟಲ್ಲಿ ಒಳಗಡೆ ಐತೆ, ಮೋರಿ ಮೇಲೂ ಇಲ್ಲ, ಇಲ್ಲದೇ ಇರೋದ್ರ ಬಂದು ಹೊಡೆದಾಕವ್ರೆ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಇದೆಲ್ಲ ನ್ಯಾಯನ ನಿಮಗೇನೆ? ಸಚಿವರು ಸ್ವಲ್ಪ ಇದಕ್ಕೆಲ್ಲ ನೋಡಬೇಕು, ಬಂದೆಲ್ಲ ನಮ್ಗೊಂದು ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀರಿ. ಇದೆಲ್ಲ ನೀವು ಬರಲೇಬೇಕು, ನೋಡಲೇಬೇಕು ಇದೆಲ್ಲ. ಬೋರಿ ಮೇಲೇನೆ ಇದೆ ಇದು, ಈ ಥರ ಮಾಡ್ಯವ್ರೆ.